ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣದ ಶ್ರೀ ಯಲ್ಲಾಲಿಂಗರ ಅಂಗಳದಲ್ಲಿ ಹಾಡಿನಲಿದ ಬೀದರ ಜಿಲ್ಲೆಯ ಕುಮಾರಿ ಶಿವಾನಿ ಸ್ವಾಮಿ. ಕನ್ನಡಿಗರ ಹೆಮ್ಮೆಯ ವಾಹಿನಿ ಜಿ ಕನ್ನಡ ಸುಪ್ರಸಿದ್ಧ ಕಾರ್ಯಕ್ರಮವಾದ ಸರಿಗಮಪ ಸೀಸನ್ 21ರ ವಿಜೇತೆಯಾಗಿ ಹೊರಹೊಮ್ಮಿದ್ದಾಳೆ. ಅವಳ ಸಾಧನೆ ಅಪಾರವಾದದ್ದು ಎಂದು ಮುಗಳಖೋಡ ಜೀಡಗ ಮಠದ ಪೀಠಾಧಿಪತಿಗಳಾದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಅಭಿಮತ ವ್ಯಕ್ತಪಡಿಸಿದರು. ಶಿವಾನಿಯ ಒಂದು ಸೇವೆ ಸಮರ್ಪಿತ ಆಗಿದೆ. ಅದು ಗುರುಗಳಿಗೆ ಬಹಳಷ್ಟು ತೃಪ್ತಿ ತಂದಿದೆ. ಹೀಗಾಗಿ ಶಿವಾನಿ ಮುಂದೆ ಬರುವಂಥ ದಿನಗಳಲ್ಲಿ ಬರೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲಿಯೂ ಕೂಡ ಶಿವಾನಿಯ ಕೀರ್ತಿ ಬೆಳೀಲಿ ಅನ್ನುವಂಥ ಶುಭ ಹಾರೈಕೆಯನ್ನು, ಶುಭ ಆಶೀರ್ವಾದವನ್ನು ನಾನು ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿ ಬಂದು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ಕೆಲವೇ ದಿವಸಗಳ ನಂತರ ಇವತ್ತೇನು ಸರಿಗಮಪ ಅತ್ಯಂತ ಜನರ ಪ್ರೀತಿಗೆ ಪಾತ್ರರಾಗಿರುವಂಥ ಕಾರ್ಯಕ್ರಮ ಏನಿದೆ, ನಮ್ಮ ಕರ್ನಾಟಕ ರಾಜ್ಯದ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿರ್ತಕ್ಕಂಥ ಆ ಪ್ರತಿಭೆಗಳನ್ನು ಹುಡುಕಿ ಆ ಪ್ರತಿಭೆಯನ್ನು ಇಡೀ ನಾಡಿಗೆ ಪರಿಚಯಿಸುವಂಥ ಒಂದು ಶ್ರೇಷ್ಠ ವಾಹಿನಿ ಇವತ್ತೇನು ಜಿ ಕನ್ನಡ ಏನು ಮಾಡ್ತಾ ಇದೆ, ನಿಜವಾಗಿಯೂ ಕೂಡ ನಾವು ಅವ್ರನ್ನ ಇವತ್ತು ಬಹಳಷ್ಟು ಅಭಿಮಾನದಿಂದ ಅವರನ್ನು ನಾವು ಅಭಿನಂದನೆಗಳನ್ನು ಸಮರ್ಪಣೆ ಮಾಡಬೇಕಾಗ್ತದೆ. ಎಲ್ಲ ನಿವಾರಣೆ ಆಯಿತು. ಸಂಕಲ್ಪ ಭಾಳ ದೊಡ್ಡದೈತಿ. ಏನು ಮನಸ್ಸಿನಾಗ ಐತೆ ಸಂಕಲ್ಪ ಮಾಡಿ 100 ಮುಗಳಖೋಡ ಪಟ್ಟಣದ ಶ್ರೀ ಯಲ್ಲಾಲಿಂಗ ಮಹಾರಾಜರ ಬೃಹನ್ಮಠದಲ್ಲಿ ಕನ್ನಡದ ಸುಪ್ರಸಿದ್ಧ ಕಾರ್ಯಕ್ರಮವಾದ ಸರಿಗಮಪ ಸೀಸನ್ 21ರ ವಿಜೇತೆಯಾಗಿ ಕುಮಾರಿ ಶಿವಾನಿ ಹಾಗೂ ಅವರ ಪಾಲಕರನ್ನ ಸತ್ಕರಿಸಿದರು. ಶಿವಾನಿ ಕೇವಲ ಕನ್ನಡ ನಾಡಿಗೆ ಸೀಮಿತವಾಗದೆ ಅಖಂಡ ಭಾರತದಾದ್ಯಂತ ಅವರ ಕೀರ್ತಿ ಪತಾಕೆ ವಿಜೃಂಭಿಸಲಿ ಎಂದು ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಶುಭ ಹಾರೈಸಿದರು. ಮುಗಳಖೋಡ ಗುರು ಪರಂಪರೆಯ ಶಕ್ತಿ ಅಪಾರವಾದದ್ದು. ನಾನು ಈ ಹಿಂದೆ ಶ್ರೀಮಠದಲ್ಲಿ ಸಂಗೀತ ಕಾರ್ಯಕ್ರಮ ನೀಡಿದ್ದೆ. ಆವಾಗ ಡಾಕ್ಟರ್ ಮುರುಘರಾಜೇಂದ್ರ ಶ್ರೀಗಳು ಹರಸಿ ಹಾರೈಸಿ ಮುಂಬರುವ ದಿನಗಳಲ್ಲಿ ಗಾಯನ ಕ್ಷೇತ್ರದಲ್ಲಿ ಸಾಧನೆ ಮಾಡುವೆ ಎಂದು ಆಶೀರ್ವದಿಸಿದರು. ಇಂದಿನ ನನ್ನ ಗೆಲುವು ಶ್ರೀಗಳ ವರಪ್ರಸಾದ ಎಂದುಕೊಳ್ಳುತ್ತೇನೆ ಎಂದು ಶಿವಾನಿ ಸ್ವಾಮಿ ಮಾತನಾಡಿದರು. ಜಿ ಕನ್ನಡ ಸರಿಗಮಪ ವಿನ್ನರ್ ಆದಮೇಲೆ ನಾನು ನಮ್ಮ ಮುಗಳಖೋಡಕ್ಕಾಗಿ ಮುತ್ತವರ ಆಶೀರ್ವಾದ ಮತ್ತು ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಾಜಿ ಆಶೀರ್ವಾದ, ಅದೇ ರೀತಿ ನಾನು ನಮ್ಮ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸಾಕ್ಷಾತ್ ನಡೆದಾಡುವ ದೇವರ ಆಶೀರ್ವಾದ ನಾನು ಪಡ್ಕೊಂಡೇ ಹೋಗಿದ್ದೆ ಜಿ ಕನ್ನಡ ಸರಿಗಮಪಕ್ಕೆ. ಸೊ ಅವರ ಆಶೀರ್ವಾದ ಪಡ್ಕೊಂಡು ನಾನು ಗೆದ್ದಿದ್ದೇನೆ ಅಂತ ಅನ್ಕೋತೀನಿ. ಯಾಕೆಂದರೆ ಅವರ ಆಶೀರ್ವಾದ, ಇಲ್ಲಿನ ಮಹಿಮೆ ಭಾಳ ಇದೆ. ಮನಸಾರೆ ನೀವು ಏನು ಬೇಡ್ಕೊಳ್ಳಿ ಅದು ನಿಜವಾಗ್ಲೂ ಸತ್ಯ ಆಗುತ್ತೆ ಅಂತ ನನಗೆ ಅನುಭವ ಇದೆ. ನಮ್ಮ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಆ ಥರ ಅವರಲ್ಲಿ ಶಕ್ತಿ ಇದೆ. ಅದೊಂದು ಭಕ್ತಿ ಇಂದ ನೀವು ಪೂಜಿಸಿದ್ರೆ, ಅವರ ಆಶೀರ್ವಾದ ಪಡ್ಕೊಂಡ್ರೆ, ನೀವು ಮನಸಾರೆ ಏನು ಬೇಡ್ಕೊಂಡಿದ್ದು ನಿಜವಾಗ್ಲೂ ಸತ್ಯ ಆಗುತ್ತೆ ಅಂತ ನಾನು ಅನುಭವಿಸ್ತೀನಿ. ಸೊ ಇದೊಂದು ನನ್ನ ಸ್ವತಃ ನಂದು ಒಂದು ಅನುಭವ. ನನಗೆ ಇಲ್ಲಿ ಬಂದ ಮೇಲೆ ಭಾಳನೇ ಖುಷಿ ಆಗುತ್ತೆ, ಭಾಳ ಆನಂದ ಸಿಕ್ಕುತ್ತೆ. ನಾನು ಅಲ್ಲಿ ಸ್ಟೇಜ್ ಮೇಲೆ ಹಾಡುವಾಗ ಕೂಡ ಒಂದು ಬೇರೆ ಥರನೇ ಖುಷಿ ಇತ್ತು, ಬೇರೆ ಥರನೇ ಆನಂದ ಇತ್ತು. ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ ಅಪ್ಪಾಜಿ. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಭಾಗ.